ಹೆಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇಲ್ಲಿ ನಾನು ದಾಸವಾಳದ ಹೂ ಅಥವಾ ಹೆಬಿಸ್ಕಸ್ ಫ್ಲವರಿಂದ ಹೇಗೆ ಹೂವಿನ ಹಾರನ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಫಸ್ಟು ಈ ಹೂವಿನ ಪೆಟಲ್ಸ್ಗಳನ್ನು ಒಂದೊಂದಾಗಿ ಸಪ್ರೇಟ್ ಮಾಡ್ಕೊಂಬಿಡಬೇಕು. ಈ ಥರ ತಗೊಂಬಿಡಬೇಕು. ಇದನ್ನು ಹಾರ ಮಾಡೋಕ್ಕೆ ಮುಂಚೆ ನಾನು ಎಲ್ಲ ಹೂಗಳ ಪೆಟಲ್ಸ್ಗಳನ್ನು ಒಂದು ಸೈಡ್ ತಕ್ಕೊಂಡು ಇಟ್ಕೊಂಡ್ಬಿಡ್ತಾ ಇದ್ದೀನಿ. ಹೂವಿನ ಹಾರನ ಮಾಡೋದಕ್ಕೆ ಮಲ್ಲಿಗೆ ಹೂ ಬೇಕಂತಲೇ ಏನಿಲ್ಲ. ನಾವು ಯಾವುದೇ ಹೂಗಳಿಂದ ಕೂಡ ನಾವು ವಿಧ ವಿಧವಾದ ಹಾರಗಳನ್ನು ಮಾಡಬಹುದಾಗಿದೆ. ಈ ಥರ ಕಂಪ್ಲೀಟಾಗಿ ಹರಿದೇ ಇರೋ ಹಾಗೆ ನೀಟಾಗಿ ಒಂದೊಂದು ಪೆಟಲ್ಸ್ಗಳನ್ನು ತಕ್ಕೊಳ್ಳೋಣ. ನೋಡಿ, ಇವಾಗ ಇಷ್ಟು ಪೆಟಲ್ಸ್ಗಳನ್ನು ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ಒಂದು ದಾರನ ತಗೊಂಡು ಈ ಥರ ಬೆರಳಲ್ಲಿ, ಎರಡು ಬೆರಳಿನ ನಡುವೆ ಮತ್ತು ಹೆಬ್ಬೆರಳಿಂದ ನಾವು ಈ ಥರ ದಾರನ ಗ್ರಿಪ್ಪಾಗಿ ಹಿಡ್ಕೊಂಡು 3 ಬೆರಳುಗಳ ನಡುವೆ ಈ ಕಡೆ ಒಂದು ಪೆಟಲ್ ಮತ್ತು ಆ ಕಡೆ ಒಂದು ಪೆಟಲ್ನ ಸ್ವಲ್ಪ ಫೋಲ್ಡ್ ಮಾಡಿಬಿಟ್ಟು ಈ ಥರ ಹಿಡ್ಕೊಂಡು, ನಡುವೆ ಸ್ವಲ್ಪ ಫೋಲ್ಡ್ ಮಾಡಿ ಈ ಥರ ಹಿಡ್ಕೊಂಡು ದಾರದ ಸಹಾಯದಿಂದ ನಾವು ಒಂದು ಸುತ್ತನ್ನು ಹಾಕ್ಕೊಳ್ಬೇಕಾಗುತ್ತೆ. ಈ ಥರ ಒಂದು ಸುತ್ತನ್ನು ಹಾಕ್ಕೊಂಡು ಗಂಟನ್ನು ಕಟ್ಕೊಳ್ಳೋಣ. ಈ ಥರ ಒಂದು ಸರ್ಕಲ್ ಮಾಡಿಕೊಂಡು ಒಂಚೂರು ಈ ಥರ 3 ಬೆರಳುಗಳಿಂದ ಈ ಥರ ಫೋಲ್ಡ್ ಮಾಡಿ ಒಂದೇ ಒಂದು ಗಂಟನ್ನು ಹಾಕಬೇಕು. ಯಾರಿಗೆಲ್ಲ ಹೂಗಳನ್ನು ಕಟ್ಟೋದಕ್ಕೆ ಬರೋದಿಲ್ವೋ ಈ ವಿಡಿಯೋದ ಸಹಾಯದಿಂದ ನೀವು ಕೂಡ ಮನೆಯಲ್ಲಿ ಕಟ್ಬೋದು. ಹಾಗೊಂದು ವೇಳೆ ನಿಮಗೆ ಹೂಗಳನ್ನು ಈ ಥರ ಕಟ್ಟೋದಕ್ಕೆ ಬರೋದಿಲ್ಲ ಅಂತಂದರೆ ಸೂಜಿ ದಾರದ ಸಹಾಯದಿಂದ ಕೂಡ ನೀವು ಹೂಗಳನ್ನು ಕಟ್ಕೊಳ್ಬೋದು. ನೋಡಿ, ಈ ಥರ ಪೆಟಲ್ಸ್ಗಳನ್ನು ಸ್ವಲ್ಪ ಫೋಲ್ಡ್ ಮಾಡಿ ಕೈಯಲ್ಲಿ ಗ್ರಿಪ್ಪಲ್ಲಿ ಹಿಡ್ಕೊಳ್ಬೇಕು. ನಂತರ ಒಂದು ಸುತ್ತನ್ನು ದಾರದಿಂದ ಹಾಕ್ಕೊಂಡು ಸಿಂಪಲ್ ಆಗಿರೋ ಒಂದು ಗಂಟನ್ನು ಹಾಕಿಬಿಟ್ರೆ ನೀಟಾಗಿರೋ ಹೂವಿನ ಹಾರನ ಕಟ್ಬೋದು. ಈ ದಾಸವಾಳದ ಹೂ ಬಿಳಿಯಾಗಿರೋದ್ರಿಂದ ಕಟ್ಟೋದಾದಮೇಲೆ ನೀವು ನೋಡ್ಬೋದು ಸೇಮ್ ಮಲ್ಲಿಗೆ ಹೂವಿನ ಹಾರದ ಥರನೇ ಕಾಣಿಸುತ್ತೆ. ನಡುವೆ ಸ್ವಲ್ಪ ಚೆನ್ನಾಗಿ ಕಾಣಲಿ ಅನ್ನೋ ಕಾರಣಕ್ಕೆ ನಾನು ಕನಕಾಂಬರಿ ಹೂವುಗಳನ್ನು ಅಲ್ಲಲ್ಲಿ ಒಂದೆರಡೆರಡು ಹೂಗಳನ್ನು ಹಾಕ್ಕೊಂಡಿದ್ದೀನಿ. ನಿಮ್ಮ ಹತ್ರ ಇಲ್ಲ ಅಂದರೆ ಕೇವಲ ವೈಟ್ ಇದೇ ಒಂದೇ ಹಾಕ್ಕೊಳ್ಬೋದು ದಾಸವಾಳದ ಹೂವನ್ನು. ದಾಸವಾಳದ ಹೂಗಳನ್ನು 4 ಮತ್ತು ಕನಕಾಂಬರಿ ಹೂಗಳನ್ನು ಒಂದೊಂದು ನಡುವೆ ಹಾಕ್ಕೊಂಡಿದ್ದೀನಿ. ದಾಸವಾಳದ ಹೂವು ಒಂದೇ ಗಿಡ ಹಾಕಿದ್ರೆ ತುಂಬ ಎಲ್ಲ ಸೀಸನ್ನಲ್ಲೂ ಕೂಡ ತುಂಬ ಹೂಗಳನ್ನು ಬಿಡುತ್ತೆ ಈ ದಾಸವಾಳ. ಸೊ ಇದೊಂದಿದ್ರೆ ಸಾಕು, ನಾವು ವಿಧ ವಿಧವಾದ ಹಾರಗಳನ್ನು ಮಾಡ್ಬೋದು. ಹಿಂದಿನ ವೀಡಿಯೋಸ್ಗಳಲ್ಲೂ ಕೂಡ ನಾನು ಹಲವಾರು ವಿಧದ ಹೂವಿನ ಹಾರಗಳನ್ನು ಮಾಡುವುದನ್ನು ತೋರಿಸಿದ್ದೀನಿ. ಈ ಥರ ಕಟ್ಕೊಂಡು ನಾವು ಜಡೆಗೂ ಹಾಕ್ಕೊಳ್ಬೋದು ಅಥವಾ ಹೇರ್ ಬನ್ಗೂ ಹಾಕ್ಕೊಳ್ಳೋದ್ರಿಂದ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮನೆ ಹಿತ್ತಲಲ್ಲೇ ಇರೋ ಹಲವಾರು ಸಿಗೋ ಹೂಗಳಿಂದನೇ ನಾವು ಈ ಥರದ ಹಾರಗಳನ್ನು ಮಾಡ್ಕೊಳ್ಬೋದು. ಈ ಹೂವು ಪೂರ್ತಿಯಾಗಿ ಅರಳೋದಕ್ಕೆ ಮುಂಚೆನೇ ಪೆಟಲ್ಸ್ಗಳನ್ನು ತಗೊಂಡು ಹಾರ ಕಟ್ಟೋದ್ರಿಂದ ಈಸಿಯಾಗಿ ಬರುತ್ತೆ. ಪೂರ್ತಿಯಾಗಿ ಅರಳಿದರೆ ಸ್ವಲ್ಪ ಜಾಸ್ತಿ ಫೋಲ್ಡ್ ಆಗುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.